ನಾನು ಕಂಡಂತೆ ಸುಮಾರು 10-15 ವರ್ಷದಿಂದ ನನಗೆ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರನ್ನು ಹತ್ತಿರದಿಂದ ನೋಡಿದ್ದೀನಿ ನಾನು. ಅವರಿಬ್ಬರ ಸ್ನೇಹ ಅದು ಒಂದು ರೀತಿ ಕುಚುಕು ಸ್ನೇಹ. ಹಾಗಾಗಿ ಗಂಡ ಹೆಂಡತಿ ಮಧ್ಯೆ, ಚಡ್ಡಿ ದೋಸ್ತುಗಳ ಮಧ್ಯೆ ಜಗಳ ಸಹಜ ಇರುತ್ತೆ, ಭಾಳ ದಿನ ಇರೋದಿಲ್ಲ. ಅವರು ಸಣ್ಣ ಮಕ್ಕಳು ದೋಸ್ತಿಯಲ್ಲಿ ಜಗಳ ಮಾಡ್ಕೊಂಡಾಗ ಒಬ್ರಿಗೊಬ್ರು ಅಂಗಿ ಹರ್ಕೊಳ್ತಾರೆ, ಕೂದಲು ಕಿತ್ಕೊಳ್ತಾರೆ. 10 ನಿಮಿಷ ಆದಮೇಲೆ ಭುಜದ ಮೇಲೆ ಒಬ್ರಿಗೊಬ್ರು ಕೈ ಹಾಕ್ಕೊಂಡು ಹೋಗ್ತಾರೆ. ಹಾಗಾಗಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಸ್ನೇಹದ ಮಧ್ಯೆ ಸಹಜ ಸ್ನೇಹದ ಜಗಳ ಇದು. ಭಾಳ ದಿನ ಉಳಿಯುತ್ತೆ ಅಂಥೇಳಿ ನಾನು ಅನ್ಕೊಳ್ಳೋದಿಲ್ಲ. ಆದಷ್ಟು ಬೇಗ ಮತ್ತೆ ಅದೇ ಹಳೆಯ ಶ್ರೀರಾಮುಲು ಜನಾರ್ದನ್ ರೆಡ್ಡಿಯಾಗಿ ಅವರ ಗೆಳೆತನ ಹಾಗೆ ಮುಂದುವರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಹಾಗೆ ಅನಿಸ್ತಾ ಇದೆ. ಸೊ ಅಲ್ಲ, ಗೆಳೆಯರ ಮಧ್ಯೆಯ ಜಗಳದಲ್ಲಿ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಿದೆಯಲ್ಲ, ಅದು ಯಾವ ಪಕ್ಷಕ್ಕೂ ಕೂಡ ಒಳ್ಳೇದಲ್ಲ. ಆಮೇಲೆ ಕಾಂಗ್ರೆಸ್ಸಿಗೆ ಎಂಥ ದುರ್ಗತಿ ಬಂದಿದೆ ಅಂದರೆ, ಗೆಳೆಯರ ಮಧ್ಯೆ ಸ್ನೇಹಿತರ ಮಧ್ಯೆ ಜಗಳ ಹುಟ್ಟಿದ್ರೆ ಅದರಲ್ಲಿ ರಾಜಕೀಯದ ಲಾಭಕ್ಕಾಗಿ ಕಾಂಗ್ರೆಸ್ ಪಕ್ಷ ನೋಡುವಂತಹ ದುರ್ಗತಿಗೆ ಕಾಂಗ್ರೆಸ್ ಪಕ್ಷ ಬಂದು ನಿಂತಿದೆ ಅಷ್ಟೇ. ಅಲ್ಲ, ರಾಮುಲು ಅವರು ವಾಲ್ಮೀಕಿ ಸಮುದಾಯದ ಪ್ರಶ್ನಾತೀತ ನಾಯಕ, ಅಗ್ರಗಣ್ಯ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಈ ಜಗಳದ ಮೂಲಕ ನಾನೇನಾದರೂ ಲಾಭ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಯೋಚನೆ ಮಾಡಿದ್ರೆ ಅದು ಡಿ ಕೆ ಶಿವಕುಮಾರ್ ಅವರ ನೈತಿಕ ದಿವಾಳಿತನವನ್ನ ಅದು ತೋರಿಸುತ್ತೆ. ರಾಜ್ಯ ಉಸ್ತುವಾರಿ ಬಗ್ಗೆ ಬಹಳಷ್ಟು ಅಪಸ್ವರಗಳು ಮೀಟಿಂಗ್ ಒಳಗೆ ಸಿಟಿ ರಾಮುಲು ವಿಷಯವಾಗಿ ಸಾಕಷ್ಟು ಏನು ಗೊಂದಲಕ್ಕೆ ಶುರುವಾಗೈತಿ. ಆಂತರಿಕವಾಗಿ ಹೆಂಗ ಕಾಂಗ್ರೆಸ್ನೊಳಗ ಸರಿ ಇಲ್ವೋ ಹಂಗ ಬಿಜೆಪಿ ಒಳಗೂ ಗೊಂದಲ ಐತಿ. ಬಿಜೆಪಿಯ ಒಳಗೆ ಯಾವತ್ತಿಗೂ ಕೂಡ ಶಿಸ್ತು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದರೂ ನಡೆದಿದೆ ಅಂತ ಹೇಳಿದ್ರೆ ಸಣ್ಣ ಚಟುವಟಿಕೆಗಳು ಕೂಡ ಹೈಕಮಾಂಡ್ ಗಮನಕ್ಕೆ ಹೋಗ್ತವೆ. ಹಾಗಾಗಿ ಎಲ್ಲವನ್ನ ಹೈಕಮಾಂಡ್ ಅವರು ಗಮನಿಸ್ತಾರೆ. ಅದರ ಬಗ್ಗೆ ಹೈಕಮಾಂಡದ್ದು ಒಂದು ನಿಲುವು ಇದ್ದೇ ಇರುತ್ತೆ. ಎರಡನೇದಾಗಿ ಮೊನ್ನೆ ಕರ್ನಾಟಕದ ಉಸ್ತುವಾರಿಗಳಾದಂತಹ ರಾಧಾಮೋಹನ್ ಅಗ್ರವಾಲ್ ಅವರು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಜವಾಬ್ದಾರಿಯನ್ನ ಅವರು ನಿಭಾಯಿಸ್ತಾ ಇದ್ದಾರೆ. ಸೊ ಕೋರ್ ಕಮಿಟಿಯ ಒಳಗೆ ಏನ್ ನಡೆದಿದೆ ಅಂತ ಹೇಳಿ ಅದು ಯಾರಿಗೂ ಗೊತ್ತಿರಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.